ಇವತ್ತು ನಾನು ನೋಡಕಂತ ಹೇಳಿ ಹುಡುಗ ಬಂದಿದ್ದ. ಹೌದಾ? ಮತ್ತೆ ಯಾವ ಕಾರಣ ಹೇಗೆ ಇವತ್ತು ರಿಜೆಕ್ಟ್ ಮಾಡಿದ್ದಿ? ಇವತ್ತು ಯಾವ ಕಾರಣನೂ ಕೆಲಸ ಮಾಡಲಿಲ್ಲ. ಮನ್ಯಾಗ ತುಂಬ ಸೀರಿಯಸ್ ಆಗಿದ್ದಾರೆ. ಅಂದ್ರ ನೀನು ಒಪ್ಕೊಂಡ್ಬಿಟ್ಟಿ? ಹಂಗಲ್ಲ, ಅಪ್ಪ ಅಮ್ಮನ ಕಣ್ಣಲ್ಲಿ ಇವತ್ತು ಪ್ರೀತಿಗಿಂತ ಹಠ ಜಾಸ್ತಿ ಇತ್ತು. ನೀನೇ ನನ್ನ ಜೀವ ಅಂತಿದ್ದಲ್ಲೇ, ಈಗ ಹಿಂಗೆ ಆತಿ? ಈಗೂ ನೀನ ನನ್ನ ಜೀವ, ಆದ್ರೆ ನಮ್ಮ ಮನ್ಯಾಗ ಬೇಕಾಗಿರೋದ ಪ್ರೀತಿ ಅಲ್ಲ, ನಿನ್ನ ಜಾತಿ. ನಮ್ಮ ಪ್ರೀತಿ ವಿಷಯ ಧೈರ್ಯವಾಗಿ ನಿಮ್ಮ ಮನೆಯಾಗ ಹೇಳ್ಬೇಕು. ಹೇಳಿದ್ನಿ, ಆದ್ರೆ ಅವ್ರು ಕೇಳಿದ ಮೊದಲನೇ ಪ್ರಶ್ನೆ ನೀ ಯಾವ ಜಾತಿ ಅವನು. ಪ್ರೀತಿಗೆ ಜಾತಿ ಇಲ್ಲ ಅಂತಾರ, ಆದ್ರ ಮದುವೆಗೆ ಬೇಕೇನ? ನಾವಿಬ್ರು ಒಂದಾದ್ರ ಅವ್ರು ಸಾಯ್ತೇನತ್ತಾರ, ನಾ ಏನ್ ಮಾಡ್ಲಿ? ನನಗಿಂತ ನಿನಗ ಜಾತಿ ಮರ್ಯಾದೆನೇ ಹೆಚ್ಚಾಗೈತಿ. ಅಪ್ಪ ಅಮ್ಮನ ಕಣ್ಣೀರ್ ಎದುರ ನಮ್ಮ ಪ್ರೀತಿ ಸೋತ್ ಹೋಯ್ತು. ಹಂಗಂದ್ರ ಇಷ್ಟು ದಿವ್ಸ ಕನಸು ಕಂಡಿದ್ದೆಲ್ಲ ನಾವು ಸುಳ್ಳ? ಆ ಪ್ರತಿಯೊಂದು ಕ್ಷಣನೂ ನಿಜ, ಆದ್ರ ವಿಧಿ ನಮ್ಮ ಪರವಾಗಿಲ್ಲ. ನೀನು ಬೇರೆದವ್ರ ಜೊತೆ ನೋಡಾಕ ನನಗೆ ಇಷ್ಟ ಇಲ್ಲ. ನಂಗೂ ಅಷ್ಟ, ಆದ್ರೆ ಹೆಣ್ಣಾಗಿ ಹುಟ್ಟಿದ್ದಕ್ಕ ಅಪ್ಪ ಅವನ್ ಮಾತನ್ನ ಕೇಳಾಕ ಬೇಕ, ಅದು ತಪ್ಪಿದ್ದಲ್ಲ. ಮತ್ತೆ ನೀನು ನನ್ನ ಬಿಟ್ಟು ಹೋಗಿಲ್ಲ ಪ್ರಾಮಿಸ್ ಮಾಡಿದ್ದ ನೆನಪೈತ್ಲೆ? ಆ ಪ್ರಾಮಿಸ್ ಉಳ್ಸ್ಕೊಳಕ್ ಹೋದ್ರ ನಮ್ ಹೆತ್ತೋರ್ ಹೆಣ ನೋಡ್ಬೇಕಾಗ್ತೈತಿ, ಏನ್ ಮಾಡ್ಲಿ? ಜಾತಿ ಅನ್ನೋ ವಿಷಯ ನಮ್ಮಿಬ್ಬರು ಪ್ರೀತಿಯನ್ನು ಕೊಲ್ಲ ಐತಿದ್ರು. ನಮ್ಮಿಬ್ರು ಮನಸ್ಸುಗಳು ಒಂದಾದ್ರೂ ಈ ಮನುಷ್ಯರ ಸೃಷ್ಟಿ ಮಾಡಿದ ಜಾತಿ ಅನ್ನೋ ವಿಷ ನಮ್ಮಿಬ್ರನ್ನು ದೂರ ಮಾಡತೈತಿ. ನನ್ನನ್ನ ಕ್ಷಮಿಸ್ಬಿಡ, ಮುಂದಿನ ಜನ್ಮ ಅಂತಿದ್ರ ಇಬ್ರು ಒಂದಾಗೋಣ. ಈ ನಮ್ಮ ದೇಶದಾಗ ಜಾತಿಯನ್ನು ಹೊಡೆದಾಟ ಯಾವಾಗ ಹೋಗೈತಿ ಅಂಬಲ್. ಜಗತ್ತು ಎಷ್ಟೇ ಮುಂದುವರಿದಿದ್ದರೂ ಇಂದಿಗೂ ಅನೇಕ ಸುಂದರ ಪ್ರೇಮ ಕಥೆಗಳು ಈ ಜಾತಿ ಎಂಬ ಕಲ್ಲಿಗೆ ಬಡಿದು ಚೂರಾಗುತ್ತಿವೆ. ಮನಸ್ಸುಗಳನ್ನು ಬೆಸೆದ ಸಂಪ್ರದಾಯಕ್ಕಿಂತ ಮನುಷ್ಯತ್ವವನ್ನು ಗೌರವಿಸುವ ಪ್ರೀತಿ ದೊಡ್ಡದಲ್ಲವೇ?